ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್ ಅಂತ ಬರ್ತೈತಿ. ಸೊ ಆಡ್ ನಂಬರ್ಸ್ ಅಂದ್ರೆ ಏನಂತ ನಿಮ್ಗೆ ಗೊತ್ತೈತ್ರಿ? ಏನಂದ್ರೆ ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳು. ಸೊ ಬೆಸ ಸಂಖ್ಯೆಗಳು ಅಂದ್ರ ಯಾವ್ಯಾವ ಬರ್ತಾವ? ನಾವು ಬೆಸ ಸಂಖ್ಯೆ ಅಂತ ಬೆಸ ಸಂಖ್ಯೆ ಅಂದ್ರೆ ಯಾವ್ಯಾವ ಬರ್ತಾವು? 1, 3, 5, 7, 9 ಅಪ್ ಟು ಇನ್ಫಿನಿಟಿ. ಸೊ 2ರಿಂದ ಯಾವ್ದು ಬಾ ಹೋಗಂಗಿಲ್ಲ ಅವಾಗ ನಾವೇನ್ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ಬೆಸ ಸಂಖ್ಯೆಯಲ್ಲೂ ಕೂಡ ಏನಪ್ಪಾ ಅಂದ್ರ ಮೊತ್ತ ಕ್ವಶನ್ ಕೇಳ್ತಾನೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 5 ಆಡ್ ನಂಬರ್ಸ್. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಸೊ ಹಾಗಾದ್ರ ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದ್ರ ಇಲ್ಲೂ ಸೇಮ್ ನಾರ್ಮಲ್ ಬಿಡಿಸಂದ್ರೆ ಏನ್ ಮಾಡ್ತೀವಿ? ನಾವು ಕೂಡಿಸ್ಬಿಡ್ತೀವಿ. 1 + 3 + 5 + 7 + 9 ಕೂಡಿಸಿದ್ರೆ ಎಷ್ಟಾಗ್ತದೆ ಹಂಗಾರೆ ಇದು? ನೋಡ್ರಿ ಎಷ್ಟಾಗತ್ತ. ಓಕೆ, 3 1 4 4 5 9 9 9 18 18 1 7 ಎಷ್ಟು ಬಂತು? 25 ಬಂತು. ಇದು ನಾರ್ಮಲ್ ಎಂತ ಇಷ್ಟ ಅಂತ ಬಂದ್ರೆ 25 ಬರ್ತೈತಿ. ಹೌದು, ಬೆಸ ಸಂಖ್ಯೆ ಬಂದ್ರೆ ಫಾರ್ಮುಲಾ ಏನಾಗ್ತೈತಿ ಅಂದ್ರ n ಸ್ಕ್ವೇರ್ ಆಗ್ತದ. n ಸ್ಕ್ವೇರ್. n ಅಂದ್ರ ಅವ್ ಎಷ್ಟು ಸಂಖ್ಯೆ ಅದಾವಲ್ಲ ಆ ಸಂಖ್ಯೆ ಏನ್ ಮಾಡೋದು? ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಸಂಖ್ಯೆ 5 ಅದಾವ ಅಂದ್ರ ಈ 5ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ? 25 ಬರ್ತೈತಿ. ಸೊ ಸಂಖ್ಯೆಯನ್ನ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ? ಅದ್ರ ಮೊತ್ತ ಬರ್ತೈತಿ. ಯಾವಾಗ? ಬೆಸ ಸಂಖ್ಯೆ ಅದ್ರ. ಹೌದಾ? ಬೆಸ ಸಂಖ್ಯೆ ಆ ಸಂಖ್ಯೆ ಏನ್ ಮಾಡ್ಕೋಬೇಕು? ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಆಗಿ ನಾ 3 ಫಾರ್ಮುಲಾ ಹೇಳಿ. ಒಂದು ನ್ಯಾಚುರಲ್ ನಂಬರ್ಸ್ n into n plus 1 divided by 2. Next even numbers n into n plus 1. Next odd numbers n square. ಇವು 3 ಫಾರ್ಮುಲಾ ಏನಪ್ಪಾ ಅಂದ್ರ ನಂಬರ್ ಸಿಸ್ಟಮ್ ಬರ್ತಾವ. ಸೊ ಇಲ್ಲಿ ಮತ್ತೆ ಏನಪ್ಪಾ ಅಂದ್ರ ಎವರೇಜ್ ಮತ್ತೆ ರಿಪೀಟ್ ಆಗ್ತಾವ್ರಿ. ಎವರೇಜ್ ದಾಗ ಸರಾಸರಿ ಮತ್ತೆ 3 ಬರ್ತಾವ. ನ್ಯಾಚುರಲ್ ನಂಬರ್ಸ್ ಆಡ್ ನಂಬರ್ಸ್ ಎತ್ತ ಏನಪ್ಪಾ ಅಂದ್ರ ಇವನ್ ನಂಬರ್ಸ್ ಅಲ್ಲಿ ಒಂದು ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. ಅದನ್ನು ಕೂಡ ಹೇಳ್ತೀನಿ ನಾನು. ಬೆಸ ಸಂಖ್ಯೆ ಆಯ್ತು, even ನಂಬರ್ಸ್ ಆಯ್ತು, ಆಡ್ ನಂಬರ್ಸ್ ಆಯ್ತು. ಇನ್ನು ಪ್ರೈಮ್ ನಂಬರ್ಸ್ ಬಗ್ಗೆ ನೋಡೋಣ. ಇಂಪಾರ್ಟೆಂಟ್ ಅಷ್ಟೇ ನಾವು ಡಿಸ್ಕಷನ್ ಮಾಡೋಣ, ಸುಮ್ಮ ವೇಸ್ಟ್ ಬೇಡ. ಪ್ರೈಮ್ ನಂಬರ್ಸ್ ಎಲ್ಲಿ ಕ್ವಶನ್ ಜಾಸ್ತಿ ಬೀಳ್ತಾವಲ್ಲ ಅದನ್ನ ಜಾಸ್ತಿ ಅಂತ ಕವರ್ ಮಾಡಿ ನೋಡ್ತೀನಿ. ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಾಗ ಗೊತ್ತೈತಾನೆ ಯಾರಿಗಾರ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪಾ ಹಾಗಾದ್ರೆ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಬಾರ್ದು, ಯಾವುದೇ ಸಂಖ್ಯೆ ಮಧ್ಯೆ ಇರಬಾರ್ದು. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗೆ ನಾವೇನು ಕರಿತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇಲ್ಲ ಅಂದ್ರ ಎರಡು ಏನಪ್ಪಾ ಅಂದ್ರ ಫ್ಯಾಕ್ಟರ್ಸ್ ಅನ್ನ ಹೊಂದಿರಬೇಕು. ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿರುವ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಇಲ್ಲ ಅಂದ್ರೆ ಎರಡೇ ಏನವರೆಗೂ ಅಪವರ್ತನಗಳನ್ನ ಹೊಂದಿರಬೇಕು. ಅಪವರ್ತನ ಎಷ್ಟಿರ್ಬೇಕು? ಎರಡೇ ಇರಬೇಕು. ಸೊ ಅಪವರ್ತನ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಏನಪ್ಪಾ ಅಂದ್ರ ಮಧ್ಯ ಈಗ 4 ಅಪವರ್ತನಗಳು ಯಾವ ಅಂತ ಕೇಳಿದ್ರು. 4 ಅಪವರ್ತನಗಳು, 4 ಫ್ಯಾಕ್ಟರ್ಸ್ಗಳು ಯಾವ ಅಂತ ಕೇಳಿದ್ರೆ 4 ಅನ್ನುವಂತ ಸಂಖ್ಯೆ ಯಾವ್ಯಾವ ಮಗ್ಗಿಗೆ ಬರ್ತಾವಲ್ಲ ಅವೆಲ್ಲ ಏನ 4 ಅಪವರ್ತನಗಳು. 4 ಯಾವ ಮಗ್ಗೆ 4 ಬರ್ತೈತ್ರಿ? 1ರ ಮಗೆ 4 ಬರ್ತೈತಿ ಬಿಟ್ರ, 2ರ ಮಗೆ 4 ಬರ್ತೈತಿ ಬಿಟ್ರ, 4ರ ಮಗೆ ಬರ್ತೈತಿ. ಹಾಗಾದ್ರೆ 4ರ ಅಪವರ್ತನ ಅಂದ್ರೆ ಯಾವ್ಯಾವ ಬರ್ತಾವು? 1, 2 and 4. ಎಷ್ಟು ಅದು ಅಂದ್ರೆ ಇವು 3 ಅದು. ಹಾಗಾದ್ರೆ ಇದು 4 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗ್ತೈತೆ ಅನ್ನೋದು? ಆಗ್ತೈತೆ ಅವಿಭಾಜ್ಯ ಸಂಖ್ಯೆ? ಆಗಂಗಿಲ್ಲ. ಯಾಕ? ನಿಮ್ಗೆ ಏನ್ ಅಪವರ್ತನ ಎಷ್ಟಿರ್ಬೇಕು? ಎರಡೇ ಇರಬೇಕು. ಒಂದು ಮತ್ತು ಅದೇ ಸಂಖ್ಯೆ ಆದ ಸಂಖ್ಯೆ ಇರಬೇಕು. ಇಲ್ಲ ಅಂದ್ರೆ 2 ಅಪವರ್ತನ ಹೊಂದಿರಬೇಕು. ಹಾಗಾದ್ರೆ ಯಾವ್ಯಾವ ಆಗ್ತಾವ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಆಗ್ತಾವ? ಓಕೆ, ಒಂದ್ ಫಸ್ಟ್ ನೋಡಿ 1 ಬರ್ತೈತ. 1 ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ರಿ? 2 ಅಪವರ್ತನ ಹೊಂದಿರಬೇಕು. 1ರ ಬಗ್ಗೆ ಅಷ್ಟು ಹೋಗ್ತೈತಿ, 1 ಅಪವರ್ತನ ಆಯ್ತು, ಫ್ಯಾಕ್ಟರ್ಸ್ 1 ಆಯ್ತಲ್ಲ, ನಾವು ಫ್ಯಾಕ್ಟರ್ಸ್ 2 ಆಗಿರ್ಬೇಕು. ಹಾಗಾಗಿ 1 ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ. ಸೊ ಅವ್ರು ಯಾವ್ದು ಬರ್ತೈತಿ? 2 ಬರ್ತೈತಿ. ನೆಕ್ಸ್ಟ್ 3, ನೆಕ್ಸ್ಟ್ 5. 2 ನೋಡ್ರಿ, 1ರ ಮಗೆ ಬಿಟ್ರಿ 2ರ ಮಗ್ಗೆಗ, 3 1ರ ಮಗೆ ಬಿಟ್ರಿ 3ರ ಮಗ್ಗೆಗ, 5 1 ಬಿಟ್ರೆ 5ರ ಮಗ್ಯಾಗ. ನೆಕ್ಸ್ಟ್ ಯಾವ ಬರ್ತೈತ್ರಿ? 7 ನೋಡ್ರಿ, 1ರ ಮಗೆ ಬಿಟ್ರೆ 7ರ ಮಗ್ಯಾಗ ಬರ್ತೈತ್ರಿ. ಮತ್ತೆ ಯಾವ ಮಗ್ಯಾಗ ಭಾಗ ಹೋಗಂಗಿಲ್ಲ. ಮತ್ತೆ 7 ಯಾವ್ದಾರ ಮಗೆ ಐತನ? ಹೌದಿಲ್ರಿ? ಮುಂದೆ ಯಾವ್ದು ಬರ್ತೈತೆ ಹಂಗಾರ್ಲೆ? 9. 9 ಅವಿಭಾಜ್ಯ ಸಂಖ್ಯೆ ನಂಗಾರ ಇದು ಅಲ್ಲ. 9 ಯಾಕೆ ಆಗಂಗಿಲ್ಲ? 1ರ ಮಗೆ ಐತಿ, 9ರ ಮಗೆ ಐತಿ ಬಿಟ್ರ 3ರ ಮಗೆ ಐತಿ. ಸೊ 3ರ ಮಗೆ ಆಗಿದ್ದಕ್ಕ 3 ಅಪವರ್ತನಗಳಾಗ್ತಾವ. 9 ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ. ಸೊ 9 ಆಗಂಗಿಲ್ಲ ಅಂದ್ರೆ ಯಾವ ಆಗ್ತಾವ ಅಂದ್ರೆ 11 ಆಗ್ತೈತಿ ನೋಡ್ರಿ.
11 ಆಗ್ತೈತಲ್ಲ. ಸೊ 11, 13, ನೆಕ್ಸ್ಟ್ 17, 19, 23, 29, ನೆಕ್ಸ್ಟ್ 31, 37, 41, 43, ನೆಕ್ಸ್ಟ್ 47. ಹೌದಾ? ನೆಕ್ಸ್ಟ್ 47 ಆದ್ಮೇಲೆ ಎಷ್ಟು ಬರುತ್ತೆ? 53 ಬರ್ತೈತಿ. 51 ಯಾವ ಮಗೆ ಐತಿ? 17 ಮಗೆ ಐತಿ. 51 ಬರಂಗಿಲ್ಲ, 53 ಆಗ್ತೈತಿ. 53 ಆದ್ಮೇಲೆ 57 19 ಮಗೆ ಬರುತ್ತೆ, 57 ಬರಂಗಿಲ್ಲ. 59 ಯಾವ ಮಗೆಗಿಲ್ಲ. ನೆಕ್ಸ್ಟ್ 61 ಯಾವ ಮಗೆಗಿಲ್ಲ. 67 ಯಾವ ಮಗೆಗಿಲ್ಲ. ಆಮ್ಯಾಗ 71, 79, 80, ಓಕೆ 81 ಐತಿ, 27 ಮಗೆ ಐತಿ. 83 ಯಾವ ಮಗೆಗಿಲ್ಲ. 89, 83, 89, 97. ಇನ್ನೊಂದು ಯಾವ್ದೋ ಮಿಸ್ ಆಗೈತಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ. ಓಕೆ 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 ರೈಟ್, ಒಂದು ಯಾವ್ದೋ ಮಿಸ್ ಆಗೈತಿ. 63 ಅಲ್ಲ, 63 3 ಮಗೆ ಐತಿ. ಓಕೆ ಇಲ್ಲಿ ನೋಡ್ರಿ, ಓಕೆ 15 ಕರೆಕ್ಟ್ ಐತಿ. 51 ಇಲ್ಲ, 53, 59, 61, 63 3 ಮಗೆ ಹೋಗ್ತೈತಲ್ಲ, 63 3 ಮಗೆ ಹೋಗ್ತೈತಿ. 67, 69 ಹೋಗ್ತೈತಿ. 71, 73 ಯಾವ ಮಗೆ ಹೋಗಂಗಿಲ್ಲ. ಸೊ 71, 73, 79 ಇವು ಟೋಟಲ್ ಏನಪ್ಪಾ ಅಂದ್ರ 1 ರಿಂದ 100 ತನಕ ಇರುವಂತ ಅವಿಭಾಜ್ಯ ಸಂಖ್ಯೆ. 1 ರಿಂದ 100 ಇರುವಂತ ಅವಿಭಾಜ್ಯ ಸಂಖ್ಯೆ ಎಷ್ಟು ಅಂದ್ರ ಇವಷ್ಟು 1 ರಿಂದ 100 ತನಕ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರ ಟೋಟಲ್ ಎಷ್ಟು ಸಂಖ್ಯೆ ಆಗ್ತಾವ್ರಿ ಇವು? ಒಟ್ಟು 1 ರಿಂದ 100 ಎಷ್ಟು ಆಗ್ತಾವ? 1 to 100 ಎಷ್ಟು ಆಗ್ತಾವ ನೋಡ್ರಿ ಸಂಖ್ಯೆಗಳು? ಎಷ್ಟು ಆಗ್ತಾವ ಇವು? 25. 1 ರಿಂದ 100 ಎಷ್ಟು ಆಗ್ತಾವ ಅಂದ್ರ 25 ಆಗ್ತಾವ. ಸೊ 25 ಇದನ್ನ ಕೆಳಗೆ ಬರ್ಬಿಡ್ತೇನ್ರಿ, ಕನ್ಫ್ಯೂಸ್ ಆಗಂಗಿಲ್ಲ. 5 ಏನಪ್ಪ ಗ್ರೂಪ್ ಮಾಡೀನಿ. 71 ಆದ್ಮ್ಯಾಗ 73, 79, ನೆಕ್ಸ್ಟ್ 83, 89, 97. ಸೊ ನೋಡ್ರಿ 5 ಗ್ರೂಪ್ ಅದಾವ. ಟೋಟಲ್ ಆಗಿ 25 ಸಂಖ್ಯೆಗಳು 1 ರಿಂದ 100 ಅದಾವ. ಕ್ವಶನ್ ಕೇಳ್ತಾನ ಒಟ್ಟು 1 ರಿಂದ 100 ತನಕ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವ ಅಂತ ಕ್ವಶನ್ ಕೇಳ್ತಾನ. ಎಷ್ಟು ಅದರಲ್ಲಿ? 1 ರಿಂದ 100 ತನಕ 25 ಅದಾವ. ಸೊ ಹಾಗಾದ್ರೆ 1 ರಿಂದ 50 ತನಕ ಎಷ್ಟು ಅದಾವ? 1 ರಿಂದ 50 ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆ ಅದಾವ? ಎಷ್ಟು ಪ್ರೈಮ್ ಸಂಖ್ಯೆ ಅದಾವ ನೋಡ್ರಿ? ಎಷ್ಟು ಅದಾವ ಅಂದ್ರೆ ಎಷ್ಟು? 15 ಅದಾವ. 1 ರಿಂದ 50 ತನಕ ಅಂದ್ರ 15 ಬರ್ತಾವ ಅವಿಭಾಜ್ಯ ಸಂಖ್ಯೆಗಳು 15. ಹೌದಾ? ಕ್ವಶನ್ ಕೇಳ್ತಾನ. ಕ್ವಶನ್ ಏನಪ್ಪಾ ಅಂದ್ರ ಕೇಳ್ತಾನ, ವೆರಿ ವೆರಿ ಇಂಪಾರ್ಟೆಂಟ್. 1 ರಿಂದ 100 ತನಕ ಎಷ್ಟು ಅಂದ್ರೆ 25 ಅದಾವ. 1 ರಿಂದ 50 ಕೇರ 15. ನೀವು ಕ್ವಶನ್ ನೋಡ್ರಿ ಏನ್ ಕೇಳ್ತಾನಪ್ಪ ಅಂದ್ರ 1 ರಿಂದ 10 ತನಕ ಎಷ್ಟು? 1 ರಿಂದ 10 ತನಕ ಎಷ್ಟು? 10 ರಿಂದ 20 ತನಕ ಎಷ್ಟು? 20 ರಿಂದ 30 ತನಕ ಎಷ್ಟು? ಎಲ್ಲ ಗೊತ್ತಿರ್ಬೇಕು. ಬಾಯಾಗ ಮಾಡ್ಕೊಂಡ್ಬಿಡ್ಬೇಕಲ್ಲ, ಪ್ರತಿಯೊಂದು ಬಾಯಾಗ ಮಾಡ್ಕೊಂಡ್ಬಿಡ್ಬೇಕು. ಕ್ವಶನ್ ಎಲ್ಲಿ ಕೇಳ್ತಾನೆ ಹೇಳಕ್ ಬರಂಗಿಲ್ಲ. SSGD ಎಕ್ಸಾಮ್ ಅಲ್ಲಿ ಮೊನ್ನೆ 1 ರಿಂದ 30 ತನಕ ಅವಿಭಾಜ್ಯ ಸಂಖ್ಯೆಗಳ ಎಷ್ಟು ಅದಾವ ಕ್ವಶನ್ ಕೇಳಿದ. 1 ರಿಂದ 30 ತನಕ ಎಷ್ಟು ಕೇಳಿದ್ದ. ಒಮ್ಮೆ ಏನಪ್ಪಾ ಅಂದ್ರ 20 ರಿಂದ 60 ತನಕ ಎಷ್ಟು ಅದಾವ ಕ್ವಶನ್ ಕೇಳಿದ್ದ. ಅವೆಲ್ಲ ಬರ್ಕೋತ ಕುಂಡ್ರಾಕ್ ಹೋಗ್ಬಾರ್ದ್ರಿ, ಟೈಮ್ ಇರಂಗಿಲ್ಲ. ಎಲ್ಲ ಬಹ್ಯಾಡ್ ಇರ್ಬೇಕು ಪ್ರತಿಯೊಂದು. 1 ರಿಂದ 10 ಅಂದ್ರೆ 4 ಬರ್ತೈತಿ. 10 ರಿಂದ 20 ಅಂದ್ರ 3 ಬರ್ತಾವ. ಅವು 4 ಬರ್ತಾವ. ಹೌದಿಲ್ಲ? 1 ರಿಂದ 10 ತನಕ 4, 10 ರಿಂದ 20 ತನಕ 4, 20 ರಿಂದ 30 ತನಕ 2, 30 ರಿಂದ 40 ತನಕ 2, 40 ರಿಂದ 50 ತನಕ 3. ಎಲ್ಲ ನೆನಪಿರ್ಬೇಕು. ಹೌದಾ? ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಆದ್ರೆ ಈ ತರ ಮತ್ತೇನಪ್ಪಾ ಅಂದ್ರ ಒಂದಷ್ಟು ಪಾರ್ಟ್ಸ್ ಬರ್ತವೆ. ಅವಿಭಾಜ್ಯ ಸಂಖ್ಯೆ ಮತ್ತೇನಪ್ಪಾ ಅಂದ್ರ ಒಂದಷ್ಟು ಪಾರ್ಟ್ಸ್ ಬರ್ತಾವ. ಇಲ್ಲಿ ಏನಪ್ಪಾ ಅಂದ್ರ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಒಂದು ಪಾಯಿಂಟ್ ಬರ್ತೈತಿ. ಟ್ವಿನ್ ಪ್ರೈಮ್ ನಂಬರ್ಸ್. ಸೊ ಟ್ವಿನ್ ಪ್ರೈಮ್ ನಂಬರ್ಸ್ ಅಂದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಟ್ವಿನ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಸೊ ಈ ಸಂಖ್ಯೆಗಳ ಜೋಡಿದಾಗ ಒಂದಷ್ಟು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅದಾವ. ಈ ಸಂಖ್ಯೆಗಳ ಜೋಡಿಯಲ್ಲಿ ಒಂದಷ್ಟು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಟ್ವಿನ್ ಪ್ರೈಮ್ ನಂಬರ್ಸ್ ಅದಾವ. ಅವು ಯಾವ್ಯಾವ ಆಗಿರಬಹುದು ನೋಡುವಂತ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಈ ಕೆಳಗಿನವರಲ್ಲಿ ಯಾವುದು ಅವಳಿ ಅವಿಭಾಜ್ಯ ಸಂಖ್ಯೆ ಆಗಿದೆ? ಕ್ವಶನ್ ನಂಬರ್ ಏನಪ್ಪಾ ಅಂದ್ರ 4 ಆಪ್ಷನ್ ಕೊಡ್ತೀನಿ, ನೋಡಂತ ಯಾರು ಆನ್ಸರ್ ಮಾಡ್ತೀರಿ? 14, 15, 17, 21, 23, 29, 29, 31. ಈ ಏನ 4 ಆಪ್ಷನ್ಸ್ ಅದಾವಲ್ಲ, ಇವುಗಳಲ್ಲಿ ಯಾವುವು ಅವಳಿ ಅವಿಭಾಜ್ಯ ಸಂಖ್ಯೆ ಆಗಿದೆ? ಟ್ವಿನ್ ಪ್ರೈಮ್ ನಂಬರ್ಸ್ ಯಾವಾಗ್ಯಾವ ಅಂತ ಕ್ವಶನ್ ಕೇಳ್ತಾರೆ.
ಯಾವ್ದಾಗ್ಬೋದು? ಯಾವುದು 23 ಇದಾಗ್ತೈತಾ? ಮತ್ತೆ ಗೆಸ್ ಮಾಡಿ ಯಾರು ಯಾವ್ದಾಗ್ಬೋದಪ್ಪ ಅಲ್ಲಿ? ಅವಳಿ ಅವಿಭಾಜ್ಯ ಸಂಖ್ಯೆಗಳು ಟ್ವಿನ್ ಪ್ರೈಮ್ ನಂಬರ್ಸ್. ಗೊತ್ತಾಗ್ತಿಲ್ಲ? ಈಗ ಹೇಳ್ತಾರೆ ನೋಡಿ, ಟ್ವಿನ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂದ್ರ ನಡುವಿನ ಅಂತರ. ಫಸ್ಟ್ ಪಾಯಿಂಟ್ ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕು. ಆ ಸಂಖ್ಯೆ ಏನಾಗಿರ್ಬೇಕು? ಅವಿಭಾಜ್ಯ ಸಂಖ್ಯೆ ಇರಬೇಕು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರ ಅವುಗಳ ನಡುವಿನ ಗ್ಯಾಪ್, ನಡುವಿನ ಅಂತರ ಎಷ್ಟಾಗಿರ್ಬೇಕು? 2 ಆಗಿರಬೇಕು. ನಡುವಿನ ಅಂತರ ಎಷ್ಟಾಗಿರ್ಬೇಕು? 2 ಆಗಿರಬೇಕು. ಅಂತರ ಎಷ್ಟು? 2 ಆಗಿರ್ಬೇಕ್ರಿ. ಅವೆರಡೂ ಸಂಖ್ಯೆಗಳ ನಡುವಿನ ಅಂತರ 2 ಆಗಿರ್ಬೇಕು. ಆ ಸಂಖ್ಯೆ ಏನಾಗಿರ್ಬೇಕ್ರಿ? ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕು. ಸಂಖ್ಯೆ ಏನಪ್ಪಾ ಅಂದ್ರ ಅವಿಭಾಜ್ಯ ಸಂಖ್ಯೆ ಮತ್ತು ನಡುವಿನ ಅಂತರ 2 ಆಗಿರ್ಬೇಕು. ಅಂದ್ರೆ ಯಾವ್ದಾಗ್ತಾವ ಅಂದ್ರೆ ಫಸ್ಟ್ ಒನ್ ನೋಡಿದ್ರ ಇಲ್ಲಿ ನೋಡ್ರಿ 14 ಅಂತಿ ಪ್ರೈಮ್ ನಂಬರ್ಸ್ ಅಲ್ಲ, ಹಾಗಾದ್ರೆ ಇದು ಎಲಿಮಿನೇಟ್ ಆಗ್ತೈತಿ. ಇದು 21 ಪ್ರೈಮ್ ನಂಬರ್ಸ್ ಅಲ್ಲ, ಇದನ್ನ ಎಲಿಮಿನೇಟ್ ಮಾಡ್ರಿ. 23, 29 ಎರಡು ಅವಿಭಾಜ್ಯ ಸಂಖ್ಯೆ ಕರೆ, ಬಟ್ ನಡುವಿನ ಅಂತರ ಎಷ್ಟೈತೆ ಅಂದ್ರೆ 4 ಐತಿ. 29 23 ಕಡೆ ಎಷ್ಟು ಬರ್ತೈತಿ? 4 ಬರ್ತೈತಿ. ಸೊ ನಮ್ಮ ಪ್ರಕಾರ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರ ನಡುವಿನ ಗ್ಯಾಪ್ ಎಷ್ಟು ಇರಬೇಕು? 2 ಇರಬೇಕು. ಸೊ ಇಲ್ಲಿ 4 ಐತಿ ಅಂದ್ರ ಇದು ಬರಂಗಿಲ್ಲ. ಸೊ ಇಲ್ಲಿ 29, 30 ಅಂದ್ರ ನಡುವಿನ ಅಂತರ ಎಷ್ಟೈತಿ? ಇಲ್ಲಿ 2 ಅದ. 2 ಅಂದ್ರೆ ಏನಂದ್ರ ಆನ್ಸರ್ಲೆ ಡಿ ಆಗ್ತದ. ಉತ್ತರ ಡಿ ಆಗ್ತದೆ. ಯಾಕಂದ್ರ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಡುವಿನ ಅಂತ 2 ಆಗಿರ್ಬೇಕು. ಆ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಇರಬೇಕು. ಎರಡು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕು ಮತ್ತು ನಡುವಿನ ಅಂತರ 2 ಆಗಿರ್ಬೇಕು. ಕ್ಲಿಯರ್ ಆಗಿ ಅನ್ಕೋತೀನಿ. ಕ್ವಶನ್ ಕೇಳಿದಾನ ವೆರಿ ವೆರಿ ಇಂಪಾರ್ಟೆಂಟ್. RRB ಗ್ರೂಪ್ ದಾಗ ಕೇಳ್ತಾನೆ. RRB ಗ್ರೂಪ್ ಡಿ, RRB NTPC ದಾಗ ಹಿಂಗ ಕ್ವಶನ್ ಕೇಳ್ತಾನೆ. ಈ ಏನ್ ಅವಳಿ ಅವಿಭಾಜ್ಯ ಸಂಖ್ಯೆ ಐತಲ್ಲ ಇದ್ರ ಮೇಲೆ ಮತ್ತ ಇನ್ನೊಂದು ಬರ್ತೈತಿ ಕೋ ಪ್ರೈಮ್ ನಂಬರ್ಸ್ ಅಂತ, ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಇದು ಟ್ವಿನ್ ಪ್ರೈಮ್ ನಂಬರ್ಸ್. ಇನ್ನೊಂದು ಬರ್ತೈತ್ರಿ ಕೋ ಪ್ರೈಮ್ ನಂಬರ್ಸ್, ಸಹ ಅವಿಭಾಜ್ಯ ಸಂಖ್ಯೆಗಳು. ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಹೌದಾ? ಈ ಟ್ವಿನ್ ಪ್ರೈಮ್ ನಂಬರ್ಸ್ ಅಂದ್ರೆ ಬೇಕಾದ್ರೆ 1-2 ಪಾಯಿಂಟ್ ಬರ್ಕೋರಿ. ಏನ? 2 ಅವಿಭಾಜ್ಯ ಸಂಖ್ಯೆ ಇರಬೇಕು, ನಡುವಿನ ಅಂತರ 2 ಆಗಿರಬೇಕು. ನಡುವಿನ ಅಂತರ 2 ಆಗಿರಬೇಕು, 2 ಅವಿಭಾಜ್ಯ ಸಂಖ್ಯೆ ಆಗಿರಬೇಕು. 2 ಪಾಯಿಂಟ್ಸ್ ಅನ್ನ ಬರ್ಕೊಡ್ಬೇಕು.